ಸಂಸತ್ ದಾಳಿಗೆಂದೇ ಅಫ್ಜಲ್ ಮತ್ತು ತಂಡ ಪಾಕ್ ಆಕ್ರಮಿತ ಕಾಶ್ಮೀರದಿಂದ ಕೆಲ ಉಗ್ರರನ್ನ ಆಮದು ಮಾಡಿಕೊಳ್ಳುತ್ತೆ. ಆ ತಂಡ ಸಂಸತ್ ಭವನದ ಮೇಲೆ ದಾಳಿ ಮಾಡೋಕ್ಕೂ ಮುನ್ನ ಹೇಗೆಲ್ಲ ಪ್ಲಾನ್ ಮಾಡ್ತು, ಎಲ್ಲೆಲ್ಲಿ ಹೇಗೆಲ್ಲ ಸಭೆ ಮಾಡಿದ್ರು, ಸಭೆಗಳಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಇದೆಲ್ಲದರ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸ್ತಾ ಹೋಗ್ತಾರೆ. ಆ ವಿಶೇಷ ವಿಚಾರಣೆಯ ಸ್ವಾರಸ್ಯಕರ ಮಾಹಿತಿಗಳು ಇಲ್ಲಿವೆ ನೋಡಿ. ನೀನು ಶ್ರೀನಗರದಿಂದ ಮತ್ತಿಬ್ಬರು ಉಗ್ರರನ್ನು ಕರೆದುಕೊಂಡು ಬಂದು ದೆಹಲಿಯ ಗಾಂಧಿ ವಿಹಾರದಲ್ಲಿ ಆಶ್ರಯ ನೀಡಿದೆ. ರಾಜ ಹಾಗೂ ಹೈದರ್ ಹೆಸರಿನವರಾದ ಆ ಇಬ್ಬರು ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದವರಾಗಿದ್ದರು. ವಿಚಾರಣೆ ವೇಳೆ ತಾರಿಕ್ ಈ ಅಂಶವನ್ನು ಬಹಿರಂಗಪಡಿಸಿದ್ದಾನೆ. ಈ ಬಗ್ಗೆ ಏನು ಹೇಳ್ತೀಯಾ? ಇದು ತಪ್ಪು ಮಾಹಿತಿ. ಘಾಜಿ ಬಾಬಾ ನಿರ್ದೇಶನದಂತೆ ದೆಹಲಿಯಲ್ಲಿ ನೀನು ಹಾಗೂ ಮೊಹಮ್ಮದ್ ಸ್ಫೋಟಕ ತಯಾರಿಕೆಗೆ ಬಳಸುವ ಅಮೋನಿಯಂ ನೈಟ್ರೈಟ್, ಅಲ್ಯೂಮಿನಿಯಂ ಪೌಡರ್ ಖರೀದಿಸಿದ್ರಿ. ಈ ಬಗ್ಗೆ ಏನು ಹೇಳ್ತೀಯಾ? ಇದು ತಪ್ಪು ಮಾಹಿತಿ. ಶ್ರೀನಗರಕ್ಕೆ ತೆರಳಿದ ನೀನು ಮತ್ತೊಮ್ಮೆ ತಾರಿಕ್ನನ್ನು ಭೇಟಿ ಮಾಡಿದೆ. ರಾಣಾ ಹಾಗೂ ಹಮ್ಜಾ ಹೆಸರಿನ ಇಬ್ಬರು ಪಾಕ್ ಪ್ರಜೆಗಳನ್ನ ದೆಹಲಿಗೆ ಕರೆತಂದೆ. ಈ ಬಗ್ಗೆ ಏನು ಹೇಳ್ತೀಯಾ? ಇದು ತಪ್ಪು ಮಾಹಿತಿ. ನಿನ್ನ ಜೊತೆ ಹಮ್ಜಾ ಮತ್ತು ರಾಣಾ ದೆಹಲಿಗೆ ಬರುವ ವೇಳೆ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ತಂದಿದ್ರು. ಈ ಬಗ್ಗೆ ಏನು ಹೇಳ್ತೀಯಾ? ನನಗೇನು ಗೊತ್ತಿಲ್ಲ. ಶ್ರೀನಗರದಿಂದ ಬಂದ ಹಮ್ಜಾ ಮತ್ತು ರಾಣಾಗೆ ನೀನು ದೆಹಲಿಯ ಗಾಂಧಿ ವಿಹಾರದಲ್ಲಿ ವಾಸ್ತವ್ಯ ಕಲ್ಪಿಸಿದೆ. ಇದು ನಿಜನಾ? ಇದು ತಪ್ಪು ಮಾಹಿತಿ. ಸ್ವಲ್ಪ ದಿನಗಳ ಬಳಿಕ ನೀನು ರಾಣಾ ಹಾಗೂ ಹಮ್ಜಾಗೆ ದೆಹಲಿಯ ಮುಖರ್ಜಿ ನಗರದ ಇಂದಿರಾ ವಿಹಾರ ಪ್ರದೇಶದಲ್ಲಿ ಮನೆ ಮಾಡಿಕೊಟ್ಟೆ. ಈ ಬಗ್ಗೆ ಏನು ಹೇಳ್ತೀಯಾ? ಆ ಮನೆ ನನಗೆಂದು ಮಾಡಿಕೊಂಡದ್ದು. ನೀನು ದೆಹಲಿಯ ಭೇಟಿ ವೇಳೆ ಶೌಕತ್ ಹುಸೇನ್ ಗುರು ಹಾಗೂ SAR ಗಿಲಾನಿಯನ್ನು ಭೇಟಿ ಮಾಡುತ್ತಿದ್ದೆ. ಇದು ತಪ್ಪು ಮಾಹಿತಿ. ಶ್ರೀನಗರದಿಂದ ನಿನ್ನ ಜೊತೆ ಬಂದ ಪಾಕ್ ಪ್ರಜೆಗಳ ಜೊತೆ ಶೌಕತ್ ಹುಸೇನ್ ಗುರು ಮನೆಯಲ್ಲಿ ಆಗಾಗ ಸಭೆ ಸೇರುತ್ತಿದ್ರಿ ಎನ್ನುವುದು ನಿಜನಾ? ಆ ಸಭೆಯಲ್ಲಿ ಶೌಕತ್, ಅವನ ಪತ್ನಿ SAR ಗಿಲಾನಿ ಇರುತ್ತಿದ್ದರು ಎನ್ನುವುದು ನಿಜವೇ? ಇದು ತಪ್ಪು ಮಾಹಿತಿ. ಶೌಕತ್ ಮನೆಯಲ್ಲಿ ನಡೆಯುತ್ತಿದ್ದ ಸಭೆಗಳಲ್ಲಿ ಅಮೆರಿಕ ಸಂಸತ್ ಭವನ, ಅಮೆರಿಕ ಹಾಗೂ ಬ್ರಿಟನ್ ರಾಯಭಾರಿ ಕಚೇರಿ, ದೆಹಲಿಯ ವಿಮಾನ ನಿಲ್ದಾಣಗಳ ಮೇಲೆ ದಾಳಿ ನಡೆಸಲು ಚರ್ಚೆ ನಡೆಸಿದ್ರಿ. ಇದು ನಿಜನಾ? ಇದು ತಪ್ಪು ಮಾಹಿತಿ. ಸಂಸತ್ ಭವನದ ಮೇಲೆ ದಾಳಿ ನಡೆಸಲು ಘಾಜಿ ಬಾಬಾ ಸೂಚಿಸಿದ. ಈ ಬಗ್ಗೆ ಏನು ಹೇಳ್ತೀಯಾ? ಇದು ತಪ್ಪು ಮಾಹಿತಿ. ಇನ್ನು ಈ ದಾಳಿಯ ರೂವಾರಿ ಅಫ್ಜಲ್ ಗುರುನೇ ಅನ್ನೋದು ತನಿಖಾ ದಳಕ್ಕೆ ಹೇಗೆ ಕನ್ಫರ್ಮ್ ಆಯಿತು? ಬಳಿಕ ಏನೇನಾಯಿತು ನೋಡೋಣ. ಆದರೆ ಅದಕ್ಕೂ ಮೊದಲು ಮತ್ತೊಂದು ಬ್ರೇಕ್.